See the question number 17. There are 20 terms in an arithmetic progression. If the first term is 2 and the last term is 78, then the arithmetic progression is. So here, formula for the nth term of an arithmetic progression, an is equal to a plus n minus 1 into d. So here a is the first term, t is the common difference. So n is the number of terms. So ಇಲ್ಲಿ a1. So a is first term ಏನಿದೆ 2. 20 terms ಅಲ್ವಾ? So ಇಲ್ಲಿ 20 terms of arithmetic progression is 78. ಅಂದ್ರೆ ಲಾಸ್ಟ್ ಟರ್ಮ್ 78 ಇದೆ. ಅಂದ್ರೆ a20 ಟರ್ಮ್ ಲಾಸ್ಟ್ ಟರ್ಮ್ ಆಗುತ್ತೆ ಇದು. ಎಷ್ಟಿದೆ ಹೇಳಿ? 78 ಇದೆ. ಸೊ ಇಲ್ಲಿ n is equal to 20 ಇದೆ. ಸೊ ಈಗ ನಾವು a ಗೊತ್ತಿದೆ, ಟರ್ಮ್ ಎಷ್ಟಿದೆ ಅಂತ ಗೊತ್ತು. ಸೊ ನಂಬರ್ ಆಫ್ ಟರ್ಮ್ಸ್ 20 ಇದೆ. ಡಿ ಗೊತ್ತಿಲ್ಲ ನಮ್ಗೆ, ಕಾಮನ್ ಡಿಫರೆನ್ಸ್ ಗೊತ್ತಿಲ್ಲ. ಸೊ ಇದನ್ನೆಲ್ಲ ಕಂಡು ಹಿಡ್ಕೊಂಡು ನಾವು ಏನ್ ಮಾಡ್ಬೇಕು ಹೇಳಿ, ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಅನ್ನೋದನ್ನ ಕಂಡು ಹಿಡಿಬೇಕು. ಸೊ ಇಲ್ಲಿ ಬೈ ಯೂಸಿಂಗ್ ದಿ formula an is equal to a plus n minus 1 into d. So here an is 78. Last term 2 plus here first term 20 minus 1 into d. So 78 minus 2. So plus 2 ididu illi hodaga minus agutte. Is equal to 90d. So 78 minus 2 ಏನಾಗುತ್ತೆ? 76 is equal to 19d. So dividing both side by 19, we'll get 76 divided by 19 is equal to d. So 70, 19 ones are, so 94s. Okay, d is equal to 4 bantiga. Common difference ಏನಾಯ್ತು 4. ಫಸ್ಟ್ ಟರ್ಮ್ ಏನಾಯ್ತು 2 ಆಯ್ತು. ಸೊ ಈಗ ನಾವು ಕರೆಕ್ಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಯಾವುದು ಕೊಟ್ಟಿರೋದ್ರಲ್ಲಿ ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಟರ್ಮ್ಸ್ ಹೇಗಿರುತ್ತೆ? a ಪ್ಲಸ್ ಡಿ, a ಪ್ಲಸ್ 2d, ಸೋ ಆನ್ ಅಲ್ವಾ? ಸೊ ಇಲ್ಲಿ a ಏನ್ ಹೇಳಿ? 2, 2 ಪ್ಲಸ್ 4, 2 ಪ್ಲಸ್ 2 ಇಂಟು 4 ಈ ರೀತಿ ಇರುತ್ತೆ. ಸೊ 2, 6, 2, 10 ಸೋ ಆನ್ ಆಗುತ್ತೆ. ಸೊ ಇಲ್ಲಿ ಈ 2, 6, 10 ಇರೋದು ಎಲ್ಲಿದೆ ಹೇಳಿ? ಸಿ ಅಲ್ಲಿ ಇದೆ ಅಲ್ವಾ? ಸೊ 2, 6, 10 ಸೋ ಆನ್. ಸೊ ಸಿ ಏನಾಗುತ್ತೆ? ಕರೆಕ್ಟ್ ಆಪ್ಷನ್.